ನನ್ನ ಗುರುಗಳು, ನನ್ನ ಯಜಮಾನರು ಆದ ಸರ್ಗೆ ಅವರ ಪಾದಾರವಿಂದಗಳಿಗೆ ಹೊಂದಿಸಿ ಅವ್ರ ಸುದ್ದಿ ಎತ್ತಿದ್ರೆ ನನಗೆ ಕಣ್ಣ ನೀರು ಬಂದ್ಬಿಡ್ತೀನಿ, ಗೊತ್ತೇ ಇರಲ್ಲ ಹೆಂಗೆ ಹೋಗ್ತಿರುತ್ತೆ ಅಂತ ನೀರು. ಅಂತ ಒಂದು ನಮ್ಮದು ಆವಿರ್ಭಾವ ಸಂಬಂಧ. ನನಗೆ ಯಾವತ್ತೂ ಅವರು ಪ್ರೊಡ್ಯೂಸರು, ಅವ್ರು ಹೀರೋ ಅನ್ನೋ ಲೆವೆಲೇ ನಾವು ನಡೆದುಕೊಂಡಿಲ್ಲ. ಒಂದೇ ಫ್ಯಾಮಿಲಿಯಾಗಿ ಇದ್ವಿ, 3 ಸಿನಿಮಾ ಮಾಡಿದೆ. ಬೈ ಚಾನ್ಸ್ ಅವ್ರು ಏನಾದರೂ ಇದ್ದಿದ್ರೆ ಇನ್ನೂ 3 ಸಿನಿಮಾ ಮಾಡ್ತಿದ್ದೆ. ಅವರು ಯಾವತ್ತು ನಾನು ಒಂದ್ಸಲ ಮನೆಗೆ ಹೋಗದೇ ಇದ್ರೆ ಯಾಕೆ ಬಂದಿಲ್ಲ, ಯಾಕೆ ಸಿನಿಮಾ ಮಾಡ್ತಿಲ್ಲ, ಬಾ ಮನೆಗೆ ಅಂತ ಕರೆಯೋರು. ಒಂದ್ಸಲ ಲಾಸ್ಟು ಹೋದೆ, ಇಲ್ಲ ಸರ್ ಒಂದು ಸ್ವಲ್ಪ ದುಡ್ಡಿನ ತೊಂದರೆ ಇದೆ ಅದಕ್ಕೆ ಮಾಡ್ತಿಲ್ಲ. ಯಾರು ದುಡ್ಡು ಕೇಳಿದ್ರೆ ನಿನಗೆ ಸ್ಟಾರ್ಟ್ ಮಾಡಿ ಸಿನಿಮಾ ಅಂತ ಯಜಮಾನ ಮಾಡಿದ್ದು ಸ್ಟಾರ್ಟು, ದುಡ್ಡಿಲ್ದೇ. ಆಮೇಲೆ ಯಜಮಾನ ಡಬ್ಬಿಂಗ್ ಟೈಮಲ್ಲಿ ಅವ್ರಿಗೊಂದು 5 ಲಕ್ಷ ರೂಪಾಯಿ ಡಬ್ಬಿಂಗ್ ಟೈಮಲ್ಲಿ ದುಡ್ಡು ಕೊಡ್ಬೇಕಾಗಿತ್ತು. ನಾನು ಶನಿವಾರ ಹೊತ್ತು ಹೇಳ್ಬಿಟ್ಟೆ, ಡಬ್ಬಿಂಗ್ 5 ಲಕ್ಷ ಕೊಡ್ತೀನಿ ಸರ್ ಬಂದ್ಬಿಡಿ ಅಂತ. ನಾಗೇಶ್ ಕುಮಾರ್ ಅವರು ನಮಗೆ ಇವರು ನಮ್ಮ ವೆಂಕಟೇಶ್ವರ ಸ್ವಾಮಿ ಇದ್ದಂಗೆ, ಅವರೇ ಫೈನಾನ್ಸ್. ಶನಿವಾರ ಕೊಡ್ತೀನಿ ಅಂದರು, ಶನಿವಾರ ಹೋದೆ, ಯಾವುದು ದುಡ್ಡು ಬಂದಿಲ್ರಿ ಆಗಲ್ಲ ಅಂತ ಹೇಳ್ಬಿಟ್ರು. ನಾನು ಡಬ್ಬಿಂಗ್ ಕಳಿಸ್ಬಿಟ್ಟಿದ್ದೀನಿ ಕೊಡ್ತೀನಿ ಅಂತ. ಅಲ್ಲಿ ಡಬ್ಬಿಂಗ್ ಮಾಡ್ತಾರೆ ವಿಷ್ಣು ಸರ್, ಅವ್ರಿಗೆ 5 ಗಂಟೆಗೆ ಕೊಡ್ಬೇಕು ದುಡ್ಡು. ನಾಗೇಶ್ ಕುಮಾರ್ ಸೋಮವಾರ ಕೊಡ್ತೀನಿ ರೀ, ಸೋಮವಾರ ಇಸ್ಕೊಂಡು ಹೋಗ್ರಿ ಅಂದ್ಬಿಟ್ರು. ಹೆಂಗಪ್ಪ ವಾಪಸ್ ಹೋಗೋದು ಅಲ್ಲಿಗೆ ಸ್ಟುಡಿಯೋ ಹತ್ರ ಅಂತ ನಾನು ನಮ್ಮ ದೇವ ಅವ್ರಿಗೆ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಹೇಳಿದೆ, ಇಲ್ಲ 1-2 ರೀಲ್ ಪೆಂಡಿಂಗ್ ಮಾಡಿಬಿಟ್ಟು ಡಬ್ಬಿಂಗ್ ಮಾಡೋಕ್ಕೆ ಹೇಳು, ಸೋಮವಾರ ನಾನು 5 ಲಕ್ಷ ಕೊಟ್ಮೇಲೆ ಡಬ್ಬಿಂಗ್ ಮಾಡಲಿ ಅಂತ. ಆಯಿತು ಸರ್ ಹೇಳ್ತೀನಿ ಅಂತ ಹೇಳಿದೆ ಸರ್ಗೆ. ನಾನು 6 ಗಂಟೆ ಆಗೋಯ್ತು, ಇನ್ನು ಮುಗಿದು ಹೋಯ್ತೆ, ಹೋಗಿದ್ದಾರೆ ಅಂತ ನಾನು ಸೀದಾ ಚಾಮುಂಡೇಶ್ವರಿಗೆ ಹೋದರೆ ಅಲ್ಲೇ ನಿಂತಿದ್ರು. ನಾನು ಹೋಗಿದ್ರೆ ನಾನು ಹೋದರೆ, ಏನ್ರಿ 5 ಲಕ್ಷಕ್ಕೆ ಸೋಮವಾರ ಕೊಡ್ತೀರಾ, 2 ರೀಲ್ ಪೆಂಡಿಂಗ್ ಇಡ್ಬೇಕಾ, ಓ ಇದು ಬೇರೆನಾ, ಆಯ್ತು 2 ರೀಲ್ ಪೆಂಡಿಂಗ್ ಇಟ್ಟಿದ್ದೀನಿ ನೋಡಿ ಬರ್ತೀನಿ ಅಂತ ಹೋದ್ರು. ಆಮೇಲೆ ದೇವ ಹೇಳಿದ, ಇಲ್ಲ ಸರ್ ಪೂರ ಮಾಡಿಬಿಟ್ರು, ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಇದೇ ಫಸ್ಟ್ ಟೈಮು ಪ್ರೊಡ್ಯೂಸರ್ಗೆ ಆ ರೀತಿ ಮಾಡೋದು ಅವ್ರು ಫಸ್ಟ್ ಟೈಮ್ ಅಂತ ನನಗೆ ಎಲ್ಲ ಬೇರೆಯವರೆಲ್ಲ ಹೇಳಿದ್ದು. ಅಂಥ ಒಂದು ಮನೋಭಾವ ನಮ್ಮ ಮೇಲೆ, ನಮ್ಮ ಅಭಿಮಾನ ಭಾಳ ಇತ್ತು ಅಂತ. ವಿಷ್ಣು ಸರ್ ಇದ್ದಿದ್ರೆ ಇನ್ನೂ ದೊಡ್ಡ ಮನುಷ್ಯ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಇನ್ನೂ ಸಿನಿಮಾ ನಾನು ಈ ಲೆವೆಲ್ಗೆ ಇರ್ತಿರ್ಲಿಲ್ಲ, ಇನ್ನೂ ತುಂಬ ಚೆನ್ನಾಗಿರ್ತಿದ್ದೆ. ಆದ್ದರಿಂದ ಅವ್ರನ್ನ ನೆನೆಸ್ಕೊಳಕ್ಕೆ ಆಗಲ್ಲ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ ಎಲ್ಲ ಹೊಂದಿಸಿ, ನಮ್ಮ ವೆಂಕಟಸ್ವಾಮಿ ಮುನಿಸ್ವಾಮಿ ಭಾಳ ದೊಡ್ಡ ಮನುಷ್ಯ, ಅವ್ರ ಬಗ್ಗೆ 2 ಮಾತು ಹೇಳಬೇಕು. ಅವ್ರು ನನಗೆ ಸಿನಿಮಾ ತಾಣಕ್ಕೆ ಬಂದಿದ್ದ ದಿವಸದಿಂದ ಇವತ್ತವರೆಗೂ ಅದೇ ವಿಶ್ವಾಸ, ಅದೇ ಪ್ರೀತಿಯಾಗಿದ್ದಾರೆ. ಯಾವುದಕ್ಕೂ ಅವರು ಯೋಚನೆ ಮಾಡಲ್ಲ. ಆ ಥರ ಒಂದು ವ್ಯಕ್ತಿ. ಅವ್ರಿಗೂ ಸ್ವಲ್ಪ ಎಡರು ತೊಡರು ಬಂದಿದೆ ರಿಲೀಸ್ ಟೈಮಲ್ಲಿ. ನಮ್ಮ ಶಿವಪ್ರಕಾಶ್ ವಕೀಲರು ಸಾಲ ಮಾಡಿಕೊಟ್ಟಿದ್ದಾರೆ, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಅನ್ಸ್ಕೊಂಡು ನಾವು ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀವಿ. ಅವರಿಗೆ ನಮಗೆಲ್ಲರಿಗಿಂತ ಮುಖ್ಯವಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಭಾಳ ದುಡ್ಡು ಖರ್ಚು ಮಾಡಿದ್ದಾರೆ. ನಮ್ಮ ಸಿನಿಮಾ ಇರ್ಬೋದು, ನಾವು ಕೊಟ್ಟಿರ್ಬೋದು, ಬಟ್ ಅವ್ರು ಖರ್ಚು ಅಷ್ಟು ನಂಬಿ ಖರ್ಚು ಮಾಡಿದಾರಲ್ಲ, ಅದು ದೊಡ್ಡ ಮಾತು. ಅವ್ರಿಗೆ ಒಳ್ಳೇದಾಗಲಿ. ದೇವರು ಅವ್ರಿಗೆ ಇನ್ನೂ ಬೇಕಾದ್ರೆ ನನ್ನ ಹುಚ್ಚನ್ನು ಅವ್ರಿಗೆ ಕೊಟ್ಟಿದ್ದೀನಿ. ಹುಚ್ಚನ್ನು ಅವರೇ ರಿಲೀಸ್ ಮಾಡಿದ್ದಾರೆ ಸುದೀಪ್ದವ್ರದ್ದು, ಅದು ಚೆನ್ನಾಗಿ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇದನ್ನು ದಯಮಾಡಿ ನಾನೆಲ್ಲ ಹೀರೋಗಳ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮೆಲ್ಲ ಅಭಿಮಾನಿಗಳಿಗೆ ಹೇಳಿ, ವಿಷ್ಣು ಸರ್ ಬಗ್ಗೆ ಸ್ವಲ್ಪ ಗೌರವ ಮಾಡಿ, ನಿಮ್ಮೆಲ್ಲ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಅಂತೇಳಿ. ಅವಾಗ ಒಂದು ದೊಡ್ಡ ಹಿಟ್ ಆಗುತ್ತೆ. ಎಲ್ಲ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು ಇರ್ಬೋದು, ದರ್ಶನ್ ಅಭಿಮಾನಿಗಳು, ಯಶು, ಎಲ್ಲ ಅಭಿಮಾನಿಗಳು ಬಂದು ಏನೋ ಒಂದು ದೊಡ್ಡ ಹೀರೋ, ದೊಡ್ಡ ಇವರಲ್ಲ ಅಂತ ವಿಷ್ಣು ಸರ್ ಬಗ್ಗೆ ಗೌರವ ಇಟ್ಟು ಸಿನಿಮಾ ನೋಡಿ ದೊಡ್ಡವರಿಗೆ ಅವೆಲ್ಲ ಚೆನ್ನಾಗಿ ಹೋಗಿ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ದಯಮಾಡಿ ಈ ಕನ್ನಡ ಚಿತ್ರರಂಗದಲ್ಲಿ
ಈ ನಮ್ಮ ರಮೇಶ್ ಭಟ್ ಸರ್ ಹೇಳಿದಂಗೆ ಭಾಳ ಅಧ್ವಾನ ಆಗೋಗಿದೆ. ಅದ್ರ ಬಗ್ಗೆ ಹೇಳಿದ್ರೆ ನಾವು ಗಂಟೆ ಆಗುತ್ತೆ. ಎಲ್ಲರೂ ಹೇಳಿದ್ರೆ ನಾನು ಹೇಳೋದು ಬಿಡೋದಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಪ್ಯಾನ್ ಇಂಡಿಯಾ ಸಿನಿಮಾ 96ಕ್ಕೆ ಮಾಡಿದ್ದೆ. ನಮ್ಮ ಮುದ್ದುರಾಜ್ ಡೈರೆಕ್ಟ್ಗೆ ಬಂದರೆ ಅವ್ರು ಲೇಟ್ ಆಗ್ಯಾರ ಅಂತ ಅವಾಗಲೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಕೊಟ್ಟಿದ್ದು. 3 ಲ್ಯಾಂಗ್ವೇಜ್ ನಾನೇ ಮಾಡಿದ್ದೆ 98ರಾಗಿ. ಅದು ಯಾವ ಪ್ಯಾನ್ ಇಂಡಿಯಾ ಈಗ ಗೊತ್ತಿಲ್ಲ ನನಗೆ. ಪ್ಯಾನ್ ಹಾಕಿ ಅಂತಾರೆ, ಇಂಡಿಯಾ ಅಂತಾರೆ. ಒಂದು ಒಳ್ಳೆ ಟೈಟ್ಲ್ ಇಲ್ಲ. ಒಂದು ಸಿನಿಮಾ ಅಂದರೆ ಒಂದು ಮನೆತನ ಗೌರವವಾಗಿ ಬಂದು ಸಿನಿಮಾ ನೋಡೋಕ್ಕೆ ನಡೀರಿ ಹೋಗೋಣ ಅನ್ನಂಗೆ ಕಥೆಗೆ ಇರ್ಬೇಕು ಸಿನಿಮಾ ಟೈಟ್ಲು. ಈಗ ಬರ್ತಾವೆ ಡೆವಿಲ್ಲು, ಮ್ಯಾಕ್ಸು, ಮಾರ್ಕು. ಟೈಟಲ್ ಹೇಳ್ತಿರೋದು ನಾನು, ಹೀರೋಗಳಲ್ಲ. ಮ್ಯಾಕ್ಸು, ಲಾಟಿನ್, ಇವೆಲ್ಲ ಟೈಟ್ಲು. ಈ ಥರ ಟೈಟ್ಲಿಗೆ ನಾವು ಸಿನಿಮಾಗೆ ಹೋಗ್ತೀವಿ ಅಂದರೆ ಮನೆಗೆ ಯಾವುದೊಂದು ಯಜಮಾನ ಒಂದು ತುಂಬಿದ ಮನೆಗೆ ಹೋಗ್ತೀವಿ ಅಂದರೆ ಸಂಸಾರ ಹೋಗಿ ಬನ್ನಿ ಅಂತ ಮನೆಗೆ ಕಳಿಸ್ತಾರೆ. ಮ್ಯಾಕ್ಸ್ ಹೋಗ್ತೀನಿ ನಾನು, ಡೆವಿಲ್ಗೆ ಹೋಗ್ತೀನಿ ಅಂತ ಗಂಡ ಹೆಂಡತಿ ಹೊಡೆದು ಕಳಿಸ್ತಾರೆ. ಸುಮ್ಮನೆ ಅಲ್ಲ, ವಿಷಯ ಸರಿ ಇಲ್ಲ ರೀ, ನಾನು ಮಾಡಿದ್ರು ತಪ್ಪೇ ನಾನು ಹೇಳ್ತಿರೋದು. ನನ್ನ ಮನಸ್ಸಿಗೆ ಅನಿಸಿದ್ದು ಹೇಳ್ಬಿಟ್ಟೆ, ತಪ್ಪೇನಿಲ್ಲ. ಆದ್ರಿಂದ ದಯಮಾಡಿ ನನ್ನ ನಿರ್ಮಾಪಕರು ಮಂಜೂರು ಇದ್ದಾರೆ, ಫ್ಯಾಮಿಲಿ ಬಂದು ಸಿನಿಮಾ ನೋಡೋಂಥ ಸಿನಿಮಾ ಮಾಡಿ. ಈಗ ಮಗಂದು ಸಿನಿಮಾ ಮಾಡಿದ್ದಾರೆ, ಮಾರುತ ಅಂತ ಟೈಟ್ಲ್ ಇಟ್ಟಿದ್ದಾರೆ. ನಮಗೆ ಸಂತೋಷ ಆಗುತ್ತೆ ಆ ಥರ ಟೈಟ್ಲ್ ಇದ್ದಾರೆ. ಪಿಕ್ಚರ್ಗಳು ನೋಡೋ ವಿಷ್ಣುಪ್ರಿಯ ಅಂತ ಮಾಡಿದ್ರು ನಮ್ಮೀಗ. ಅಂಥವೆಲ್ಲ ಸಿನಿಮಾ ನೋಡೋಣ ಅನ್ಸುತ್ತೆ. ಅದು ಬಿಟ್ಟು ಈ ಟೈಟ್ಲ್ ಕೇಳಿಬಿಟ್ರೆ ಪೇಪರ್ ನೋಡಿಬಿಟ್ರೆ ಇದು ಯಾವ ಸಿನಿಮಾ ಕನ್ನಡ ಭಗವಂತ ಕನ್ನಡ ಇಂಡಸ್ಟ್ರೀಸ್ ಈ ಲೆವೆಲಿಗೆ ಬಂತ. ಇದು ಕುವೆಂಪು ನಾಡು, ಎಲ್ಲರ ಕವಿಗಳು ಹುಟ್ಟಿದ ನಾಡು, ದಾರಾಬೇಂದ್ರ ಹುಟ್ಟಿದ ನಾಡು. ಇಂಥ ನಾಡಿನಾಗೆ ಎಂತೆಂಥ ಕವಿಗಳು, ನಾವು ರಾಜ್ಯ ಅಲ್ಲ, ಈ ರಾಜ್ಯ ಅಲ್ಲ, ಬೇರೆ 10 ರಾಜ್ಯ ಕೊಡುವಷ್ಟು ಕವಿತೆ ಇಲ್ಲಿದ್ದಾವೆ, ಕವನ ಇಲ್ಲಿದ್ದಾವೆ, ಕಾದಂಬರಿ ಇಲ್ಲಿದ್ದಾವೆ. ಕರ್ನಾಟಕದ ಕಾದಂಬರಿ ನಾನು 100 ರಾಜ್ಯಕ್ಕೆ ಕೊಡ್ಬೋದು, ಅಷ್ಟು ಕಾದಂಬರಿ ಇದ್ದಾವೆ. ಅದು ಬಿಟ್ಟು ಕಾದಂಬರಿ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿ ಯಾಕೆ ನೋಡಲ್ಲ? ನೋಡ್ತಾರೆ. ನೀವು ಜನ ಆದಿ ತಪ್ಪಿಸ್ತಿದ್ದೀರಾ ಈ ಥರ ಸಿನಿಮಾ ಮಾಡಿ. ಮಂಜುವ್ರಿಗೊಂದು ವಿನಂತಿ, ದಯವಿಟ್ಟು ನೀವು ಮುಂದೆ ಇನ್ನೂ ಜೋರ ಸಿನಿಮಾ ಮಾಡಬೇಕು. ಫ್ಯಾಮಿಲಿ ಟೈಟ್ಲ್ ಇರಬೇಕು. ಫ್ಯಾಮಿಲಿ ಬರೋಂಥ ಪಿಕ್ಚರ್ ಜಮೀನ್ದಾರ ಅವರ ಒಳ್ಳೊಳ್ಳೆ ಟೈಟ್ಲ್ ನೀವು ಸಿನಿಮಾ ಮಾಡಿದ್ದೀರಾ. ಆ ಥರ ಸಿನಿಮಾ ಮಾಡಿ. ನಮ್ಮ ರಮೇಶ್ ಯಾದವ್ ಅವರು ಒಳ್ಳೆ ದೊಡ್ಡ ಪ್ರೊಡ್ಯೂಸರು, ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅವ್ರು ಯಾಕೆ ವೇದಿಕೆ ಮೇಲೆ ಸಂಕೋಚ ಆಯ್ತು ಬರೋಕ್ಕೆ ಕೊಟ್ಟಲಿಲ್ಲ. ದಯವಿಟ್ಟು ನಾನು ಎಲ್ಲರಲ್ಲೂ ಬೇಡ್ಕೊಳ್ಳೋದು, ಒಳ್ಳೆ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ, ಯಜಮಾನ ನೋಡಿ ಆಶೀರ್ವದಿಸಿ. ನಮ್ಮ ಹಲೋ ಇಲ್ಲ ಸರ್, ನಾನು ಭಾರತಿ ಮೇಡಮ್ ಅವ್ರಿಗೆ ಅಲ್ಲ, ಪ್ರೇಮ ಅವ್ರಿಗೆ ಕರೆದೆ. ಅವರು ಮಹಾನಟಿ ಅಂತ ಒಂದು ಇದೆ, ನಾವು ಪ್ರೋಗ್ರಾಮ್ ಮಾಡ್ತಾರೆ. ಆ ಮಹಾನಟಿ ಇದೆ, ನಾನು ಬರಲ್ಲ ಅಂದರು. ಬಿಡಮ್ಮ, ದೊಡ್ಡ ಮಹಾನಟಿ ನೀನು, ನಾವು ಬೇಡ. ಅವ್ರಿಗೆ ಈ ಪಿಕ್ಚರ್ಗಿಂತ ಮಹಾನಟಿ ಒಂದು ಪ್ರೋಗ್ರಾಮು ದೊಡ್ಡದಂತೆ. ನನಗೆ ಹೆದರಿಕೆ ಇಲ್ಲ, ಯಾರು ಏನು ಹೆದರಿಕೆ? ನಾನು ಹೀರೋಯಿನ್ ಹಾಕಿರೋದು ಅವ್ರಿಗೆ, ನಾನೇ ಹಾಕಿದಾರಲ್ಲ. ವಿಷ್ಣು ಸರ್ ಬೇಡ ಅಂದರು. ನಾನು ವಿಷ್ಣು ಸರ್ಗೆ ಭಾಳ ಕಷ್ಟಪಟ್ಟು ಒಪ್ಸಿದ್ದೀನಿ ಆ ಪ್ರೇಮನ. ಅವಾಗ ಅಡ್ವಾನ್ಸ್ ತಂಡಾಗ ಗೊತ್ತಿತ್ತ ರೇಮನ ಇರೋಂಥ ಚೆನ್ನಾಗೆ. ಈಗ ಮಹಾನಟಿನ ಏನು ಅಹಂಕಾರ ಇದೆ. ಭಾರತಿ ಮೇಡಮ್ ಅವರಿಗೆ ಕರೆಯಕ್ಕೆ ಹೋಯ್ತು, ಅವ್ರ ಆರೋಗ್ಯ ಸರಿ ಇಲ್ಲ. ನಾನೇ ನೋಡಿದೆ, ಅವ್ರ ಆರೋಗ್ಯ ಸರಿ ಇಲ್ಲದ ಕಾರಣ ನಾವು ಕರೆಯೋಕ್ಕೂ ಮನಸ್ಸು ಬರಲಿಲ್ಲ. ಬೇಡ, ಅಲ್ಲೇ ಕೂತಕ್ಕೆ ಅವರೆಲ್ಲ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ರು. ಮುಂದೆ ಬಂದ್ರೆ ಕರಿತೀನಿ ಅಂದ್ರೆ ಅದು ಬೇರೆ ಪ್ರಶ್ನೆ. ಏಮ ನಾನು ಕರೆದ್ರೆ ನಾನೇ ಕೂತು ಕರೆದು ನೋಡಿ ಮಹಾನಟಿ ಅಂದ್ರು. ನನ್ನ ಒಬ್ಬ ಯಜಮಾನ ಮಾಡಿದ್ರೆ ನೀನು ಮಹಾನಟಿ. ಯಜಮಾನ ಮಾಡೋದಕ್ಕಿಂತ ಮುಂಚೆ ಯಾವ ನಟಿ ನೀನು ಗೊತ್ತಿದೆಯಾ?
ಅಲ್ವಾ ಸರ್? ತಪ್ಪೇನಿಲ್ಲ ಹೇಳೋದ್ರಾಗೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು. ನಾನು ನೇರವಾಗಿ ಹೇಳೋದು ಮನುಷ್ಯ. ಈಗ ನಮ್ಮ ಶಶಿಕುಮಾರ್ ಬಗ್ಗೆ, ನಮ್ಮ ಶಶಿಕುಮಾರ್ ನಮ್ಮ ಬ್ರದರ್ ಇದ್ದಂಗೆ. ಅವರು ನಮ್ಮ ದುರ್ಗದಲ್ಲಿ MP ಆದ್ರೆ ನಮ್ಮ ಪಿಕ್ಚರ್ಗೆ ಪೂಜೆಗೆ ಬಂದು ಅವರು ಈ ರೀತಿ ಈ ಕಣ್ಣ ನೀರು ಬರ್ಸ ಆಕ್ಟಿಂಗ್ ಮಾಡಿದ್ರೆ ನಾಳೆ ಕನಿಷ್ಠ ತಿಳ್ಕೊಂಡಿಲ್ಲ. ಆ ಸೀನ್ ಮಾಡ್ಬೇಕಾದ್ರೆ, ಶೂಟಿಂಗ್ ಮಾಡ್ಬೇಕಾದ್ರೆ ಮೈಸೂರಿನಾಗೆ ಆ ಶೂಟಿಂಗ್ನಾಗ ಹತ್ಬಿಟ್ಟೆ ನಾನು. ಆಮೇಲೆ ಎಷ್ಟು ಸಲ ಹತ್ತಿದ್ದೀನೋ ಗೊತ್ತೇ ಇಲ್ಲ ಅವ್ರ ಆಕ್ಟಿಂಗಿಗೆ. ನಮ್ಮ ಅಭಿಜಿತ್ತು ಅಷ್ಟೇ, ಅರೆಸ್ಟ್ ಮಾಡೋ ಸೀನ್ ಶೂಟ್ ಮಾಡಿದ್ವಿ ಅಲ್ಲೇ ಆಲ್ದೂರಾಗೆ. ಅವ್ರು ಮಾತಾಡ್ತಿದ್ರೆ ನನಗೆ ಕಣ್ಣ ನೀರು ಹೋಗ್ತಲ್ಲ ಇದಾವೆ ಹಂಗೆ. ಇದು ಕಲಾವಿದರ ಲಕ್ಷಣ. ಅದು ಬಿಟ್ಟು ಇವರು ಮಾರಾಟ ಅನ್ಬೋದು ಆಯ್ತಲ್ಲ. ಇವರು ನಿಜವಾದ ಮಾರಾಟರು. ಯಾಕಂದ್ರೆ ಕೃತಜ್ಞತೆ ಇಟ್ಕೊಂಡು ಬಂದು, ಈಗ ನಮ್ಮ ರಮೇಶ್ ಭಟ್ ಸರ್ ವಯಸ್ಸಾಗಿದೆ, ದೊಡ್ಡವರು. ವಿಷ್ಣು ಸರ್ ಸಮಕಾಲಿಕರು. ಅವ್ರು ಕಡದಾಟಿಗೆ ಬರ್ತೀನಿ ಸರ್ ಅಂದ್ರು. ಎಷ್ಟು ದೊಡ್ಡತನ ಅವ್ರದ್ದು. ಫೋನ್ನಾಗೆ ನಾನು ಕರೆದಿದ್ದವ್ರಿಗೆ, ಸರ್ ನೀವು ಬರಲೇಬೇಕು ದೊಡ್ಡವರು. ರೇಮನ್ ಸರ್ ನೆಲಮಂಗಲದಿಂದ ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಬರ್ತೀನಿ ಅಂದ್ರೆ ಖುಷಿ ಆಯ್ತು ನಮಗೆ. ಆ ರೀತಿ ಇರಬೇಕು ಭಾವನೆ. ನಮ್ಮ ರಾಜೇಶ್ ಶರ್ಮಾ ಸರ್ ಫುಲ್ ಬಿಜಿ ಯಾವಾಗಲೂ. ಆದ್ರೆ ಅವರು ಆ ಸಾಂಗ್ ಗುನುಗು ಪ್ರೇಮಚಂದ್ರ ಮಂದೇಟಿ ಇರ್ಲಿ ಹಂಗೆ ತಿರುಗಿರ್ತಾರೆ ವಾಪಸ್ ಹೋದಂಗೆ. ಆ ಕಾಲಕ್ಕೆ ಒಂದು 35 ಕೋಟಿ ನಮ್ಮ ನಾಗೇಶ್ ಕುಮಾರ್ ಅವರಿಗೆ ಫೈನಾನ್ಸಿಯರು, ಅವ್ರಿಗೆಲ್ಲ ಲೆಕ್ಕ ಚೆನ್ನಾಗಿ ಗೊತ್ತು. ಅವರೇ ಹೇಳಿದ್ರು 35 ಕೋಟಿ ಅಂತ. ನಮಗೆ 1.5 ಕೋಟಿ ಬಂತು ಅಷ್ಟೇನೆ. ಅವ್ರಿಗೂ ಗೊತ್ತಿದೆ ನಾಗೇಶ್ ಕುಮಾರ್ ಅವ್ರು ಮನಸ್ಸು ಮಾಡಿದ್ರೆ ಒಂದು 10 ಕೋಟಿ ಬರೋದು, ಮನಸ್ಸು ಮಾಡಲಿಲ್ಲ ಅವರು. ಒಂದು ಏರಿಯಾ ಇಟ್ಕೊಳ್ಳೋಣ ಅಂದ್ರೆ ಕೊಟ್ಕೊಡಿ ಫಸ್ಟ್ ಇಟ್ಕೊಳ್ಳಿ, ಹೋಗಿ ಶಿವಮೊಗ್ಗ ಕೊಡೋಗ್ತಾ ನೋಡಿ ಇಟ್ಕೊಳ್ಳಿ ಅಂದ್ರು. ಶಿವಮೊಗ್ಗ ನೋಡಿ 1.5 ಕೋಟಿ ಬರೋದು. ಅದೃಷ್ಟನ ಬೇಕಲ್ಲ, ದುಡ್ಡು ಬೇಕಲ್ಲ ಸರ್. ಅವ್ರ ಬಗೆಹರಿಸಿದ್ರು ಪಾಪ. ಅವ್ರ ಸೆಟಲ್ಮೆಂಟ್ ನೋಡ್ಕೊಂತಾರೆ. ಕಮ್ಮಿ ಆದ್ರೆ ಹೇಳಿ ಮತ್ತೆ ಅವನಿಂದ ಓಡಾಡ್ತಾನೆ. ಅದು ಅವ್ರ ಭಾವನೆ. ಈಗ 5 ಪಿಕ್ಚರ್ ರಿಲೀಸ್ ಆಯ್ತು, 5 ಲಕ್ಷ ನನಗೆ ಬಾಕಿ ಐತೆ. ಟ್ರೈ ಮಾಡಿ ಕೊಡದಿದ್ರೆ ಏನ್ ಮಾಡೋದು ನೆಕ್ಸ್ಟ್? ಅದಕ್ಕೆ ಮೊದಲು ಮಾರ್ಕೊಂಬಿಡಿ, ಕೊಡಿ ಫಸ್ಟು 5 ಲಕ್ಷ ಜಮಾ ಆಗಿಬಿಡ್ಲಿ. ಸರ್ ಬೇಡ ಸರ್ ಶಿವಮೊಗ್ಗ ಇಟ್ಕೊಳ್ಳೋಣ ಅಂದ್ರೆ, ನೀವು ಬುದ್ಧಿ ಐತೇನ್ರಿ, ಕೊಡ್ರಿ ಫಸ್ಟ್ ಶಿವಮೊಗ್ಗ. ಹಿಂಗೆ ಅವಾಗ ನಮ್ಮ ಉಪೇಂದ್ರ ಇರ್ಲಿ ಕಾಯಕ್ಕೆ ಹೇಳ್ರಿ. ನಮಗೊಂದು ನೆನಪು ಬರ್ತಾ ಇದೆ. ನಮ್ಮ ಉಪೇಂದ್ರ ಅವ್ರು ಒಂದು ಮಾತು ಹೇಳೋದು, ಸಿನಿಮಾತ್ಮ ಯಾವಾಗಲೂ ಹೆಗಲ ಮೇಲೆ ಇರ್ತಾನಂತೆ. ಒಳ್ಳೇದಾದ್ರೆ ಎಳ್ದಡಿ ಕಿವಿ ಬಳ್ಳಿಡ್ತಾನಂತೆ. ಕೆಟ್ಟದ್ದು ಎಳ್ದಡಿ ಕಿವಿಗಳು ಕೊಡ್ತಾನೆ. ಅವಾಗ ಕೆಟ್ಟದ್ದು ನೀಟಾಗಿ ಕೇಳಿಸುತ್ತೆ. ಅವಾಗ ನಾವು ಕೆಟ್ಟದ್ದೇ ಫಾಲೋ ಮಾಡ್ತೀವಿ, ಒಳ್ಳೇದು ಹೇಳಿದ ಫಾಲೋ ಮಾಡೋದೇ ಇಲ್ಲ. ಅದೇ ನಮ್ಮ ಯಜಮಾನ. ನಾವು ಕಿವಿ ಬಳ್ಳಿಟ್ಕೊಂಡಿದ್ವಿ, ಗೊತ್ತಾಯ್ತಾ? ನಮಗೆ ಕಿವಿ ಬಳ್ಳಿಟ್ಕೊಂಡಿದ್ರಿಂದ ಒಳ್ಳೇದು ಕೇಳಲೇ ಇಲ್ಲ. ಆಮೇಲೆ ಒಳ್ಳೇದು ಹೇಳೋರು ಕಮ್ಮಿ ಇದ್ರು. ಏನೋ ನಮ್ಮ ಮನೆ ಬರ ಇಷ್ಟೇ ಅಂತ ತಿಳ್ಕೊಂಡು ಅದು ಹೇಳ್ತಾರಲ್ಲ ದೊಡ್ಡವರು, ಏನಾದರೂ ದೇವರು ಎಷ್ಟು ಕೊಟ್ಟಿರ್ತಾನೆ ಋಣ ಅಷ್ಟೇ ಅಂತ. ಅಷ್ಟಾಗಿ ಅನುಭವಿಸ್ಕೊಂಡು ಹೋದ್ವಿ. ಈಗಲಾದರೂ ನಮ್ಮ ಮುನ್ಸ್ವಾಮಿಯರು ಚೆನ್ನಾಗಾಗಲಿ. ನನಗಿಂತ ಮುಖ್ಯವಾಗಿ ನಮ್ಮ ಬರೋದಕ್ಕಿಂತ ಮುಖ್ಯ ಮುನ್ಸ್ವಾಮಿಯರಿಗೆ ಬರಲಿ, ಆಮೇಲೆ ನಮ್ಮ ನೋಡ್ಕೊಳ್ಳೋಣ ಅಂತ ಹೇಳಿ ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿ, ನನ್ನ ಗುರುಗಳು ವಿಷ್ಣುವರ್ಧನ್ ಅವರ ಆಶೀರ್ವಾದ ಅಲ್ಲಿಂದಲೇ ಮಾಡಲಿ ಅಂತ ಇನ್ನೊಂದ್ಸಲ ಬೇಡ್ಕೊಂಡು, ಅವರು ಅಲ್ಲೇ ಇದ್ರು ನಮ್ಮೆಲ್ಲ ಆಶೀರ್ವಾದ ಇದೆ. ಯಾಕಂದ್ರೆ ಅವ್ರು ಅಲ್ಲೇ ಇದ್ದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಕಾರಣ ಈ ಫಂಕ್ಷನ್. 25 ವರ್ಷ ಆದ್ಮೇಲೆ ಒಂದು ಸಿನಿಮಾದ ಫಂಕ್ಷನ್ ಮಾಡ್ತಿರೋದು ಫಸ್ಟ್ ಟೈಮ್ ಇದು ಅನ್ಸುತ್ತೆ ನನಗೆ. 25 ವರ್ಷದ ಕರೆದ ಪ್ರೊಡ್ಯೂಸರು ಎಲ್ಲ ಅಟೆಂಡ್ ಸೇರಿಸಿ ಇದು 25 ವರ್ಷ ಆಯ್ತು ಅಂತ ಕಾಣಿಕೆ ಕೊಡೋದು ನನ್ನ ಲೈಫಲ್ಲಿ ಕೇಳಿಲ್ಲ. ಶಶಿಕುಮಾರ್ ಅವರಿಗೆ ಗೊತ್ತಿರುತ್ತೆ. ಆದ್ರಿಂದ ಇದು ಯಾಕೆ ನಡೀತಿದೆ ಅಂತ ಹೇಳಿದ್ರೆ ನಾನು ಆಗಲೇ ಯೋಚನೆ ಮಾಡಿದೆ, ಇದು ಯಾರಿಂದಲೂ ನಡೀತಿಲ್ಲ. ಅವರ ಆಶೀರ್ವಾದ, ಅವರು ಅಲ್ಲಿಂದಲೇ
ನಮ್ಮನ್ನು ಹಾರೈಸ್ತಿದ್ದಾರೆ, ನಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಾರೆ. ಅದರಿಂದ ನಮ್ಗೆ ನಡೀತಾ ಇದೆ ಅಂತ ಹೇಳಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಅದರ ಹಿಂದಿನ ಒಂದು ಸಕ್ಸಸ್ ಅನ್ನ ಕಂಡಂತಹ ಸಂಭ್ರಮದ ಜೊತೆಗೆ ಈಗಿನ ನೋವು ಒಳಗಿದೆ. ದಯವಿಟ್ಟು ಎಲ್ಲ ದಾದಾ ಅಭಿಮಾನಿಗಳಲ್ಲಿ ಒಂದೇ ಪ್ರಾರ್ಥನೆ, ಮತ್ತೆ ಮರು ಬಿಡುಗಡೆ ಆದಂತಹ ಯಜಮಾನ ಸಿನಿಮಾ ಹೇಗೆ ಗೆಲ್ಲಿಸ್ಬೇಕು ಅಂದ್ರೆ ಮತ್ತೆ ಇಡೀ ಭಾರತ ತಿರುಗಿ ನೋಡ್ಬೇಕು. ಏನಪ್ಪ ಕನ್ನಡಿಗರು, ಏನಪ್ಪ ದಾದಾ ಅಭಿಮಾನಿಗಳ ಕತೆ. 25 ವರ್ಷದ ನಂತರ ಕೂಡ ಮರು ಬಿಡುಗಡೆ ಆದ್ರೂ ಯಾವ ರೀತಿ ಗೆಲ್ಲಿಸಿದ್ದಾರೆ ಅನ್ನೋ ದಾಖಲೆಯನ್ನ ನಾವು ಬರಿಬೇಕಾಗಿದೆ. ನೀವೆಲ್ಲರೂ ಸಾಥ್ ಕೊಡಿ ಅಂತ ಹೇಳ್ತಾ ಅವರಿವರೆನ್ನೋದಂತೆ ವೇದಿಕೆಯಲ್ಲಿರುವಂತಹ ಎಲ್ಲ